ಸೊ ಇವಾಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದೇ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಏನಪ್ಪ ಇವಳು ವಿಡಿಯೋ ಬಂದು ಹಿಂಗೆಲ್ಲ ಬಡ್ಕೋತಾವಳೆ ಅಂತ ಅಂದ್ಕೋಬೇಡಿ. ಸೊ ಇವಾಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದೇ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಅನ್ಕೋಬೋದು ಬರೀ ರೀಲ್ಸ್ ಮಾಡ್ಕೊಂಡಿದ್ಲು. ನನಗೂ ತುಂಬ ಕೆಲಸ ಇರುತ್ತೆ, ಬ್ಯುಸಿ ಅದು ಇದು ಕೆಲಸಗಳು, ಫ್ರೀ ಇರಲ್ಲ. ಬೆಳಗ್ಗೆ ಮಾರ್ನಿಂಗ್ ಎದ್ದೇಳ್ತೀನಿ, ಎದ್ಬಿಟ್ಟು ಪ್ರೋಟೀನ್ ಏನಾದರೂ ತೊಗೊಂಡು ಜಿಮ್ಗೆ ಹೋಗ್ತೀನಿ. ಅಲ್ಲಿಂದ ಬಂದು ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ಬಾಕ್ಸ್ಗೆಲ್ಲ ಮಾಡಿಕೊಂಡು ವರ್ಕಿಗೆ ಹೋಗಬೇಕು. ಸೊ ಅದೇ ಕಾರಣಕ್ಕೋಸ್ಕರ ನನಗೆ ಏನು ಯೂಟ್ಯೂಬ್ ಏನಕ್ಕೆ ಇಷ್ಟು ದಿನ ಗಂಟೆ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ ಅಂದರೆ, ಒಂದು ಮೇನ್ ರೀಸನ್ ಏನು ಅಂತಂದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರ್ತಿರಲಿಲ್ಲ ನನಗೆ. ಸೊ ಅದೇ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗೆ ಕಮೆಂಟಲ್ಲಿ ಹಾಕಿ ನನ್ನ ವಾಯ್ಸ್ ಯಾವ ಥರ ಬರ್ತಿದೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ನನ್ನ ವಾಯ್ಸ್ ಕರೆಕ್ಟಾಗಿ ಸೆಟ್ ಆಗುತ್ತಾ ಏನು ಅಂತ ಅಂದ್ಬಿಟ್ಟು. ಕ್ಯಾಮ್ರಾ ಎಲ್ಲ ಕ್ಲಿಯರಾಗಿ ಬರ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಎಲ್ಲರ ಸಪೋರ್ಟು ನನಗೆ ಬೇಕು. ನನಗೆ ಗೊತ್ತು, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ರಿಲೇಷನ್ಸ್ ಯಾರನ್ನೂ ಕೂಡ ನನಗೆ ಸಪೋರ್ಟ್ ಮಾಡಲ್ಲ. ಈ ವಿಡಿಯೋದಲ್ಲೇ ಹೇಳ್ತಿದ್ದೀನಿ, ಯಾರು ಕೂಡ ನಂಗೆ ಸಪೋರ್ಟ್ ಮಾಡಲ್ಲ. ನಾನು ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿ ನನ್ನ ಕಂಟೆಂಟ್ ಅಂದರೆ ವ್ಲಾಗ್ಸ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಟೆಂಟ್ ಯಾರಿಗಾದ್ರೂ ಇಷ್ಟ ಆದರೆ, ನನ್ನ ವೀಡಿಯೋಸ್ ಇಷ್ಟ ಆದರೆ ನೋಡ್ತಾರೆ ನನ್ನ ವೀಡಿಯೋಸ್ಗಳು. ಸೊ ನನ್ನ ಮೇಲೆ ನಾನು ನಂಬಿಕೆ ಇಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿರೋದು. ಯಾರ ಮೇಲೂ ನಾನು ನಂಬಿಕೆ ಇಟ್ಟು ಸ್ಟಾರ್ಟ್ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ವ್ಯೂವರ್ಸ್ ನೆಕ್ಸ್ಟ್ ಹೊಸ ವ್ಯೂವರ್ಸ್ಗಳು ಯಾರೇ ಇದ್ರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಒಳ್ಳೆಯದಾಗಲಿ ನನ್ನ ಯೂಟ್ಯೂಬ್ ಚಾನಲ್ಗೆ, ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋ ಥರ ಆಗಲಿ, ಎಷ್ಟೋ ವಿಷಯಗಳನ್ನ ಜನಗಳಿಗೆ ಮುಟ್ಟಿಸೋ ಥರ. ನನಗೇನೇನು ಗೊತ್ತು ಎಲ್ಲನೂ ನಾನು ಮಾತಾಡ್ತೀನಿ. ಏನಾದರೂ ತಪ್ಪು ಸರಿ ಆದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಹಾಕೋಕ್ಕಾಗಿಲ್ಲ ಅಂತ ಅಂದ್ರೂ, ಯಾಕಂದರೆ ನಾನು ಸ್ವಲ್ಪ ಕೆಲಸಗಳಿರುತ್ತೆ, ಬ್ಯುಸಿ ಇರ್ತೀನಿ. ಸೊ ಅದಕ್ಕೋಸ್ಕರ ಎಡಿಟಿಂಗ್ ಮಾಡೋಕ್ಕೆಲ್ಲ ನಂಗೆ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಡೈಲಿ ಹಾಕೋಕ್ಕಾಗಿಲ್ಲ ಅಂತ ಅಂದ್ರೂ ಕೂಡ ಆವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಬಂದು ಕ್ಯಾಮ್ರಾ ಮುಂದೆ ಮಾತಾಡ್ದೋಳೆ ಅಲ್ಲ ನಾನು, ಆದ್ರೂ ಮಾತಾಡ್ತಿದ್ದೀನಿ. ಪ್ಲೀಸ್ ನಿಮ್ಮ ಮನೆ ಮಗಳು ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಫೈನಲಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಹೋಗೋದಷ್ಟೇ ಕೆಲಸ. ಇವಾಗ ನಾನು ಮಾಯ್ಶ್ಚರೈಸ್ ಹಾಕ್ಕೊತಾ ಇದ್ದೀನಿ. ಪ್ಯಾನ್ಸ್ ಅವ್ರದ್ದು. ನಾನು ಯಾವಾಗಲೂ ಇದೇ ಹಾಕೋದು ರೆಗ್ಯುಲರಾಗಿ. ಒಂದು ನಿಮಿಷ. ಓಕೆ, ಯಾವಾಗಲೂ ಇದೇ ಹಾಕೋದು ರೆಗ್ಯುಲರಾಗಿ. ನಾನು ಈಗ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇಲ್ಲೇನು ದೊಡ್ಡ ಮಿರರ್ ಏನಿಲ್ಲ, ಆದರೂ ಹಾಕ್ಕೊತಾ ಇದ್ದೀನಿ. ಬಟ್ ಇದು ಫ್ರಿಡ್ಜ್ದು ಬರುತ್ತಲ್ಲ ಮಿರರು, ಅದ್ರಲ್ಲಿ ನೋಡಿ ಹಾಕ್ಕೊತಾ ಇದ್ದೀನಿ. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ. ಹಾಗೆ ನನ್ನ ಚಾನಲ್ನ ಇವಾಗ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಫಸ್ಟ್ ವಿಡಿಯೋ. ಸೊ ಅದಕ್ಕೋಸ್ಕರ ಇಷ್ಟೇ. ನೆಕ್ಸ್ಟು ಫೌಂಡೇಶನ್ ಎಲ್ಲ ಏನೂ ಹಾಕಲ್ಲ. ಮಾಯ್ಶ್ಚರೈಸರ್ ಒಂದು ಬಿಟ್ಟು ಮತ್ತೆ ಇದು ಪೌಡರ್ ಅಷ್ಟೇ ಹಾಕೋದು, ಇನ್ನೇನು ಹಾಕಲ್ಲ. ಫೌಂಡೇಶನ್ ಎಲ್ಲ ಹಾಕಿದ್ರೆ ನಾನು ಚೆನ್ನಾಗೇ ಕಾಣಿಸಲ್ಲ, ಅದಕ್ಕೆ ನಾನು ಹಾಕಲ್ಲ. ಅದೆಲ್ಲ ಯಾವುದು ಯೂಸ್ ಮಾಡಲ್ಲ. ಇಷ್ಟೇ. ಒಂದು ಏನು ಅಂದರೆ
ಈ ಹಾರ್ಟಲ್ಲಿ ಬರೀ ನನ್ನ ಸ್ಟಿಕ್ಕರ್ಸೇ ಇದೆ ಎಲ್ಲ ಕೂಡ. ಬ್ಲ್ಯಾಕ್ ಸ್ಟಿಕ್ಕರ್ ಮೈ ಫೇವ್ರೆಟ್, ಯಾವಾಗಲೂ ಇದು ಹಾಕ್ಕೊಂಡು ತೋರಿಸ್ತೀನಿ ರೀ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಯಾವಾಗಲೂ ಇದು ನನ್ನ ಫೇವ್ರೆಟ್ ಸ್ಟಿಕ್ಕರು. ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ, ಏನು ಗ್ರ್ಯಾಂಡಾಗೇನು ರೆಡಿ ಆಗ್ತಾಯಿಲ್ಲ. ನನ್ನ ಫೇವ್ರೆಟ್ ಗ್ರೀನ್ ಕಲರ್ ಬಳೆ, ಅಂದರೆ ಈ ಡ್ರೆಸ್ಗೆ ಅಂತ ಹಾಕೊತಿಲ್ಲ, ಯಾವಾಗಲೂ ಹಾಕ್ತೀನಿ. ವರ್ಕೌಟ್ ಮಾಡಬೇಕಾದ್ರೆ ಟಚ್ಚಾಗಿ ಕಾಜೇನಾದ್ರು ಚುಚ್ಕೊಬಿಡುತ್ತೆ ಕೈಗೆ ಅಂತ ಅಂದ್ಬಿಟ್ಟು ತೆಗೆದಿಟ್ಬಿಟ್ಟು ಹೋಗ್ತೀನಿ, ಮತ್ತು ಅಲ್ಲಿಂದ ಬಂದಮೇಲೆ ಹಾಕೋತೀನಿ ಅಷ್ಟೇ. ಮತ್ತು ಈ ಜುಮ್ಕಿ ಇಲ್ಲ, ಇದು ಇಯರಿಂಗ್ಸ್, ಇದು ಹೇಳ್ಕೊಳ್ಳಿ ಪುಟಾಣಿ ಇಯರಿಂಗ್ಸು, ಇದನ್ನು ಒಂದು ಹಾಕ್ಕೊತಾ ಇದ್ದೀನಿ. ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನಮ್ಮ ಫ್ಯಾಮಿಲಿಲಿ ಯಾರಿಗೂ ಗೊತ್ತಿಲ್ಲ. ನಾಳೆ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಏನೋ ಸ್ವಲ್ಪ ಊರಲ್ಲಿ ಪೂಜೆ ಎಲ್ಲ ಇದೆ, ಅದ್ರದ್ದು ವ್ಲಾಗ್ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನೋಡಿ. ಸೊ ಅದಕ್ಕೋಸ್ಕರ ನಾಳೆ ಇಲ್ಲ ನಾಡಿದ್ದು ಹೇಳ್ತೀನಿ. ಪೂಜೆ ಸಂಡೇ ಇರೋದು, ಏನು ಪೂಜೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಮಾತಾಡಬೇಕಾದ್ರೆ ಏನಾದರೂ ಸ್ವಲ್ಪ ತೊದಲಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ನನಗೂ ಅನುಭವ ಆಗಬೇಕು, ಪ್ರಾಕ್ಟೀಸ್ ಆಗಬೇಕು ಮಾತಾಡೋಕ್ಕೋಸ್ಕರ, ಅದಕ್ಕೋಸ್ಕರ ಅಷ್ಟೇ. ವೆಯ್ಟ್. ಹಾಂ, ಇದು ನನ್ನ ಫೇವ್ರೆಟ್ ಲಿಪ್ ಬಾಮ್. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಪವಿ ಕೊಟ್ಟಿದ್ದು. ನಾವು ಒಂದು ಸಲ ವಂಡರ್ಲಾಗೆ ಹೋಗಿದ್ದು ಫ್ರೆಂಡ್ಸ್ಗಳೆಲ್ಲ, ಆವಾಗ ಹೋದಾಗ ಅವಳು ಹಾಕ್ಕೋತಿರೋನಾಗ ನನಗೆ ತುಂಬ ಇಷ್ಟ ಆಯಿತು. ಪವಿ ಇದು ನನಗೆ ಬೇಕು ಅಂತ ಅಂದೆ, ಕೊಟ್ಬಿಟ್ಲು ನನಗಿದನ್ನು. ಆ್ಯಕ್ಚುಲಿ ಇದನ್ನು ನನ್ನ ಫ್ರೆಂಡ್ ಡಿ ಅಂತ ಇದ್ದಾರೆ, ಅವರು ಪವಿ ಫ್ರೆಂಡ್ ಅವರು ಗಿಫ್ಟ್ ಕೊಟ್ಟಿದ್ದಂತೆ, ಇವಳು ನನಗೆ ಕೊಟ್ಟಳು. ಬಟ್ ತುಂಬ ಚೆನ್ನಾಗಿದೆ ಇದು. ನಂಗೆ ಈ ಥರದ್ದು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಬಟ್ ಮೈ ಫೇವ್ರೆಟ್. ಫೈನಲಿ ರೆಡಿ ಆಗಿದೆ. ಇವಾಗ ಮನೇಲಿ ಸ್ವಲ್ಪ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು. ಇನ್ನೊಂದೇನು ಅಂತ ಅಂದರೆ, ನಿಮಗೇನಾದರೂ ಹೇರ್ ಸ್ಪ್ರೇ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಏನಾದರೂ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇರ್ ಸ್ಪ್ರೇ ಅಂತ ಹಾಕಿ. ಸೊ ನಾನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇದು ಬಾಟಲ್, ಇದು ರೈಸ್ದು ಟೋನರ್ ನಾನು ಬುಕ್ ಮಾಡಿದ್ದೆ, ಅದ್ರದ್ದು ಬಾಟಲ್ ಯೂಸ್ ಮಾಡ್ತಿದ್ದೀನಿ. ಬಟ್ ಈ ಹೇರ್ ಸ್ಪ್ರೇ ಇದೆಯಲ್ಲ, ಇದನ್ನು ನಾನೇ ಮನೇಲೇ ಮಾಡ್ಕೊಂಡಿದ್ದು. ಇದ್ರದ್ದು ಏನಾದರೂ ವಿಡಿಯೋ ಬೇಕು ಸಪ್ರೇಟಾಗಿ ಅಂತ ಅಂದರೆ ಕಮೆಂಟಲ್ಲಿ ಹೇರ್ ಸ್ಪ್ರೇ ಅಂತ ಹಾಕಿ ನಾನು ಇದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡ್ತಾವಿಂದ ಸ್ನಾನ ಆದಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ತಾವಿಂದವ ನನಗೆ ಸ್ವಲ್ಪ ಬೇಬಿ ಹೇರ್ಸ್ ಎಲ್ಲ ಬರ್ತಿದೆ, ಹೇಳಬೇಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಬೇಬಿ ಹೇರ್ಸ್ ಬರ್ತಿದೆ. ಸೊ ನಿಮಗೂ ಏನಾದರೂ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇರ್ ಸ್ಪ್ರೇ ಅಂತ ಹಾಕಿ ನಾನು ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಒಂದು ಹಾಕ್ತೀನಿ. ಇವಾಗ ನಾವು ಪೂಜೆ ಮಾಡಿಬಿಟ್ಟು ಹೊರಡೋಣ, ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಆಗಿದೆ, ನನಗೂ ಸ್ವಲ್ಪ ಕೆಲಸ ಇದೆ, ಸೊ ಅದಕ್ಕೋಸ್ಕರ. ಇದು ಇವತ್ತಿನ ಡಯಟ್ ಫುಡ್ಡು, ಓಟ್ಸು ಮತ್ತು ಸೀಡ್ಸ್ ಬನಾನಾ. ಇದಕ್ಕೆ ಸ್ವೀಟ್ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಹನಿ ಅಷ್ಟೇ ಹಾಕಿದ್ದೀನಿ, ಇನ್ನೇನು ಹಾಕಿಲ್ಲ. ಇವತ್ತಿನ ಟಿಫನ್ನು ಇದೆ. ಫೈನಲಿ ಪೂಜೆ ಎಲ್ಲ ಆಯಿತು. ನಾನು ಓಟ್ಸ್ ಸ್ವಲ್ಪ ತಿಂದಿದ್ದೀನಿ ಅಷ್ಟೇ. ಅದು ಏನು ಅಂತ ಅಂದರೆ, ವರ್ಕೌಟ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಆದ ತಕ್ಷಣ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ ತಕ್ಷಣವೇ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಓಟ್ಸ್ ತಿಂದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಲ್ಲಿ ವಿಡಿಯೋ ಮಾಡ್ತೀನಿ ಆದರೆ, ಓಕೆನಾ? ದಯವಿಟ್ಟು ಹೋಗಬೇಕಾದ್ರೆ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೋಗಿ ಗಾಡಿ ಓಡಿಸ್ಬೇಕಾದ್ರೆ. ಸೇಫ್ಟಿ ತುಂಬ ಮುಖ್ಯ, ಹೆಲ್ಮೆಟ್ ಹಾಕ್ಕೊಂಡೋಗಿ ಅಷ್ಟೇ ಹೇಳೋದು.
ಇದೇ ದೇವಸ್ಥಾನಕ್ಕೆ ನಾನು ಬಂದಿರೋದು. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ನೋಡ್ತೀನಿ, ಆದರೆ ವೀಡಿಯೋ ಮಾಡ್ತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಪ್ರಸಾದ ಕೊಟ್ಟರು ತಿನ್ನೋಕ್ಕೆ ಅಂತ ಪ್ರಸಾದ ತಿಂತಾಯಿದ್ದೀನಿ. ನಾನೊಬ್ಬಳೇ ಬಂದಿದ್ದು ದೇವಸ್ಥಾನಕ್ಕೆ, ಹಾಗಾಗಿ ಆಂಟಿಯವ್ರ ಪಕ್ಕ ಕೂತ್ಕೊಂಡು ಪ್ರಸಾದ ತಿಂತಾಯಿದ್ದೀನಿ. ಎಲ್ಲರೂ ಪ್ರಸಾದ ಇಸ್ಕೊಂತವ್ರೆ. ದೇವಸ್ಥಾನದಿಂದ ಬಂದಾಯಿತು. ನಿಜವಾಗ್ಲೂ ಅಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಹೋದೆ, ಬಟ್ ಅವರು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಅದು ನೋಡಿಬಿಟ್ಟು ನಾನು ವೀಡಿಯೋ ಮಾಡೋ ಮನಸ್ಸೇ ಬರಲಿಲ್ಲ. ಎಲ್ಲ ಚೆನ್ನಾಗಿ ಮಾಡಿದ್ರು, ಪೂಜೆ ಎಲ್ಲ ಚೆನ್ನಾಗಾಯಿತು. ಆರಾಮಾಗಿ ಪೀಸಾಗಿ ಹೋಗಿ ಬಂದಾಯಿತು ದೇವಸ್ಥಾನಕ್ಕೆ. ಇವಾಗ ಸ್ವಲ್ಪ ಕೆಲಸಗಳಿದೆ, ಅದು ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಬಾವಿ ಸಿಂಕ್ ವಿಜಯನಗರಕ್ಕೆ ಹೋಗುತ್ತಲ್ಲ, ನಾಗರಬಾವಿ ವಿಜಯನಗರಕ್ಕೆ ಹೋಗುತ್ತಲ್ಲ, ಆ ರೋಡಲ್ಲಿದ್ದೀನಿ. ನಾಳೆ ನಾನು ಊರಿಗೆ ಹೋಗ್ತಾ ಇರೋದಕ್ಕೆ ಬಟ್ಟೆ ತೊಗೋಬೇಕು ಅಂತ ಬಂದಿದ್ದೀನಿ ಈ ಶಾಪ್ಗೆ. ತಗೊಳ್ಳೋಣ, ನೋಡ್ತೀನಿ ಯಾವುದಿದೆ ಅಂತ. ಒಳಗಡೆ ಬಂದೆ, ಬಟ್ಟೆ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಬಟ್ ಆದರೆ ನನಗಿಷ್ಟ ಆಗೋದು ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ನೋಡಿಕೊಂಡು ವಾಪಸ್ ಬಂದೆ. ತಗೊಳಕ್ಕೆ ಹೋಗಿಲ್ಲ, ಇಷ್ಟ ಆಗಿಲ್ಲ ನಂಗೆ. ಅಂದರೆ ನನಗೆ ಸೆಟ್ ಆಗೋ ಥರ ಯಾವುದೂ ಇಷ್ಟ ಆಗಲಿಲ್ಲ. ಹಂಗೆ ಸ್ವಲ್ಪ ಪ್ಲಾಜೋ ಪ್ಯಾಂಟ್ಗಳೆಲ್ಲ ಚೆನ್ನಾಗಿತ್ತು. ಟಾಪ್ಸ್ಗಳು ಕೂಡ ಏನೋ ಡಿಸ್ಕೌಂಟೆಲ್ಲ ಹಾಕಿದ್ರು. 4 ಪೀಸು 1000ಗೇನೋ ಹಾಕಿದ್ರು. ಅದು ಪಟ ನಾನು ಬಿಡಿಸಿಲ್ಲ ಬಿಡಿ. ಸರಿ, ನನಗೆ ಯಾವುದೂ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಟರ್ನ್ ಹೋದೆ ವಾಪಸ್ಸು. ವೆಯ್ಟ್ 1 ನಿಮಿಷ. ಆ್ಯಕ್ಚುಲಿ ಈ ಥರ ಮಿಡಿ ಟೈಪ್ ಡ್ರೆಸ್ಗಳು ಬರುತ್ತಲ್ಲ, ಆ ಥರ ನಂಗೆ ತುಂಬ ಇಷ್ಟ ಹಾಕೋಬೇಕು ಅಂತ. ಸೊ ಹಂಗೆ ವೀಡಿಯೋಗೋಸ್ಕರ ಮಾಡಿಕೊಂಡೆ ಅಷ್ಟೇ. ಅದನ್ನು ಯಾವುದೂ ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತಗೊಳ್ಳೋಣ ಅಂತ ಹಂಗೆ ನೋಡ್ಕೊಂಡು ಬಂದೆ. ಚೆನ್ನಾಗಿತ್ತು ನೋಡೋಕ್ಕೆ, ಇಷ್ಟ ಆಯಿತು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನೋಡಿ, ಅಲ್ಲಿ ನನ್ನ ನೇಮ್ ಇದೆ ಪೂಜಾ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಎಲ್ಲೆಲ್ಲೂ ನಾನೇ ಅಂತ. ಹಾಗೆ ನನ್ನ ನೇಮ್ ಎಲ್ಲೆಲ್ಲೂ ನಾನೇ. ಫೈನಲಿ ಮನೆಗೆ ಬಂದಾಯಿತು. ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಯಾರಿದ್ದಾರೆ ಗೊತ್ತಾ? ಬಯಲು ಸೃಷ್ಟಿ ಕಡೆ ನಮ್ಮ ಹತ್ರ ಸೃಷ್ಟಿ ಇದ್ದಾಳೆ. ಸೃಷ್ಟಿ ಸ್ವಲ್ಪ ಡೌನ್ ಆಗು. ಇವಳ ಹೆಸರು ಸೃಷ್ಟಿ ಅಂತ, ನಾನಿಟ್ಟಿರೋ ಹೆಸರು. ಇವಳ ಹೆಸರು ನಿಜವಾದ ಹೆಸರು ಏನು ಸೃಷ್ಟಿ? ಜೋರಾಗಿ ಹೇಳು. ಹುರ್ಕುಂದಮ್ಮ ಅಂತ ನಾನು ಇಟ್ಟಿರೋದು. ಆ ಹೆಸರು ಏನೋ ನನಗೆ ಇಷ್ಟ ಆಗಲಿಲ್ಲ ಕರೆಕೆ ಅಂದ್ಬಿಟ್ಟು ನಾನು ಸೃಷ್ಟಿ ಅಂತ ಇಟ್ಟಿದ್ದೀನಿ. ಇವಾಗ ತಾನೇ ಬಂದೆ ಮನೆಗೆ. ಬಂದ ಮೇಲೆ ಅವ್ರ ಮನೆಯಿಂದನೇ ಬಂದಿದೆ. ಇದು ಏನು? ಒಗ್ಗರಣೆ ಅಂದರೆ ಪುರಿನ ಒಗ್ಗರಣೆ ಮಾಡಿದ್ದಾರೆ, ಅದನ್ನು ಕೊಟ್ಟು ಕಳಿಸಿದ್ದಾರೆ ಅವರಮ್ಮ. ಇವಾಗ ಇದನ್ನೇ ತಿಂದು ಮಲ್ಕೊಳ್ಳೋದಷ್ಟೆ. ಏನು ತಿಂದ? ಅವಳು ಬರಬೇಕಾದ್ರೇ ಊಟ ಮಾಡ್ಕೊಂಡು ಬಂದಿದ್ದಾಳೆ. ನಂಗೆ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಅವಾಗವಾಗ ಅವ್ರ ಮನೆ ಉತ್ತರ ಕರ್ನಾಟಕ ಸೈಡ್ ಅವ್ರದ್ದು ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ನಂಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಕೊಟ್ಟು ಕಳಿಸ್ತಾರೆ ಆಂಟಿ. ನಾನು ಬಟ್ಟೆ ತೊಗೊಳ್ಳೋಣ ಅಂತ ಹೋದೆ, ನನಗೆ ಸೂಟ್ ಆಗೋ ಥರದ್ದು ಯಾವುದೂ ಅಲ್ಲಿ ಇಷ್ಟನೇ ಆಗಲಿಲ್ಲ ನನಗೆ. ಅದಕ್ಕೆ ಬೇಡ, ಇರೋದನ್ನೇ ಇಟ್ಕೊಂಡು ಹೋದರೆ ಆಗುತ್ತೆ ಅಂತ ಅಂದ್ಬಿಟ್ಟು ವಾಪಸ್. ಓಕೆ, ಫೈನಲಿ ಊಟ ಎಲ್ಲ ಆಯಿತು. ಇವಾಗ ಮಲ್ಕೊಳ್ಳೋದಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ. ನನಗೆ ಏನೋ ಒಂಥರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆಲ್ಲ ಒಂಥರ ನಗು ಬರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಬಿಡಿ. ಹಂಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಫೈನಲಿ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಟಾಟಾ, ಲವ್ ಯು ಆಲ್.